ನಮಸ್ಕಾರ ಪ್ರಿಯ ಭಕ್ತರೇ, ಈ ದಿನದ ಆಧ್ಯಾತ್ಮಿಕ ಸಂದೇಶದಲ್ಲಿ ನಿಮಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ತಿಳಿಯದೇ ಇಟ್ಟಿರುವ ಕೆಟ್ಟ ಹವ್ಯಾಸಗಳು ನಮ್ಮ ಶಕ್ತಿಯನ್ನು, ವ್ಯಕ್ತಿತ್ವವನ್ನು ಹಾಳು ಮಾಡುತ್ತವೆ. ಆದರೆ ದೇವರ ಕೃಪೆಯಿಂದ ಕೆಟ್ಟ ಚಟವು ಬಿಡಲಾಗದು ಎನ್ನುವುದು ಸುಳ್ಳು. ಇಂದು ನಾವು ತಿಳಿಯಲಿರುವುದು ಒಂದು ಶಕ್ತಿಯುತ ಮಂತ್ರ ಮತ್ತು ಅದರ ಜಪದಿಂದ ನಾವು ನಮ್ಮ ಕೆಟ್ಟ ಹವ್ಯಾಸಗಳನ್ನು ಹೇಗೆ ತ್ಯಜಿಸಬಹುದು ಎಂಬುದರ ಬಗ್ಗೆ. ನಮ್ಮಲ್ಲಿ ಅನೇಕ ಮಂದಿ ಒಬ್ಬೊಬ್ಬರಾಗಿ ವಿಭಿನ್ನ ಹವ್ಯಾಸಗಳನ್ನು ಸಿಕ್ಕಿ ಹಾಕಿಕೊಂಡಿರುತ್ತೇವೆ. ಉದಾಹರಣೆಗೆ ಧೂಮಪಾನ, ಮದ್ಯಪಾನ, ಸಣ್ಣ ಸಣ್ಣ ಸುಳ್ಳು, ಕ್ರೋಧ, ಹತಾಶೆ, ಅಸಹನೆ, ತಿನ್ನುವುದರ ಲಾಲಸೆ, ಅತಿ ಮೊಬೈಲ್ ಉಪಯೋಗ, ಇವು ಎಲ್ಲವೂ ಮಾನಸಿಕ ಹಾನಿಯನ್ನು ಮಾಡುತ್ತವೆ. ಈ ಹವ್ಯಾಸಗಳು ಒಂದೇ ದಿನ ಬಂದಂತಲ್ಲ, ಆದರೆ ಇವು ನಮ್ಮ ಧ್ಯಾನ ಶಕ್ತಿ, ಆರೋಗ್ಯ, ಬುದ್ಧಿ ಮತ್ತು ಆತ್ಮಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಇವನ್ನು ತೊರೆದು ನಾವು ಏನು ಮಾಡಬಹುದು ಅಂತ ನೋಡೋಣ. ಇದರ ಉತ್ತರ ಇಲ್ಲಿದೆ. ನಮ್ಮ ಒಳಗೆ ದೇವಶಕ್ತಿಯನ್ನು ಮೊರೆ ಹೋಗುವುದು. ದೇವರ ಮೇಲೆ ನಮಗೆ ಅತಿಯಾದ ಭಕ್ತಿ, ಅತಿಯಾದ ನಂಬಿಕೆ, ಇವು ನಮಗೆ ಸಹಾಯ ಮಾಡಬಹುದು. ಈ ಸಂಕಷ್ಟದ ಸಮಯದಲ್ಲಿ ಶಿವನ ಧ್ಯಾನ ಬಹಳ ಉಪಯುಕ್ತವಾಗುವುದು. ಈ ಕೆಟ್ಟ ಹವ್ಯಾಸಗಳನ್ನು ನಾಶ ಮಾಡಿ ನವೀಕರಿಸಿದ ಜೀವನದತ್ತ ಒಯ್ಯುವ ಶಕ್ತಿಯುತ ಮಂತ್ರವೊಂದನ್ನು ತಿಳಿದುಕೊಳ್ಳೋಣ. ಆ ಮಂತ್ರ ಯಾವುದೆಂದರೆ ಓಂ ಹ್ರೀಂ ನಮಃ ಶಿವಾಯ ಹ್ರೀಂ ಓಂ. ಓಂ ಹ್ರೀಂ ನಮಃ ಶಿವಾಯ ಹ್ರೀಂ ಓಂ. ಓಂ ಹ್ರೀಂ ನಮಃ ಶಿವಾಯ ಹ್ರೀಂ ಓಂ. ಈ ಮಂತ್ರದಲ್ಲಿ ಹ್ರೀಂ ಎಂಬ ಶಕ್ತಿಯುತ ಬೀಜಾಕ್ಷರ ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧಿಗೊಳಿಸುತ್ತದೆ. ನಮಃ ಶಿವಾಯ್ ಎಂಬುದು ಪರಮಶಾಂತಿ ಮತ್ತು ಪರಿವರ್ತನೆಯ ಸಂಕೇತ. ಇದನ್ನು ಪ್ರತಿದಿನ 108 ಬಾರಿ ಪಠಿಸಿ. ನಿತ್ಯ ಧ್ಯಾನದೊಂದಿಗೆ ಮಂತ್ರ ಪಠನೆ ಮಾಡುವುದರಿಂದ ನಿಮ್ಮ ಮನಸ್ಸಿನ ಆಳದಲ್ಲಿ ಬದಲಾವಣೆ ಕಾಣಿಸತೊಡಗುತ್ತದೆ. ನಿಮಗೆ ಪ್ರತಿದಿನ 108 ಬಾರಿ ಪಠಿಸಲು ಆಗುವುದಿಲ್ಲವೆಂದರೆ ನೀವು ಪ್ರತಿದಿನ 21 ಬಾರಿ ಅಥವಾ 11 ಬಾರಿ ಈ ಮಂತ್ರವನ್ನು ಪಠಿಸಬಹುದು. ಇಲ್ಲ ಅಂದ್ರೆ ನೀವು ಯಾವ ಒಂದು ಕೆಟ್ಟ ಚಟವನ್ನು ಮಾಡುತ್ತಿದ್ದೀರಲ್ಲ, ಆ ಒಂದು ಸಂದರ್ಭದಲ್ಲಿ ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಒಂದು ಧ್ಯಾನ ಬೇರೆ ಕಡೆ ಕೇಂದ್ರೀಕೃತವಾಗಬಹುದು. ನೀವು ಆ ಒಂದು ಕ್ಷಣದಲ್ಲಿ ನಿಮ್ಮ ಕೆಟ್ಟ ಚಟವನ್ನು ಬಿಡಬಹುದು. ಶಿವನ ಮೇಲಿರುವ ಅತಿಯಾದ ನಂಬಿಕೆ, ಅತಿಯಾದ ಭಕ್ತಿ ಎಂದಿಗೂ ನಮ್ಮನ್ನು ಕೆಡವಲು ಬಿಡುವುದಿಲ್ಲ. ಈ ಮಂತ್ರವನ್ನು ಎಷ್ಟು ಬಾರಿ ಹೇಗೆ ಪಠಿಸಬೇಕು ಎಂದು ತಿಳಿಯೋಣ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಶುದ್ಧ ಮನಸ್ಸಿನಿಂದ ಇದನ್ನು ಪಠಿಸುವುದು ತುಂಬಾ ಒಳ್ಳೆಯದು. ಒಂದು ಶಾಂತ ಸ್ಥಳದಲ್ಲಿ ಕುಳಿತುಕೊಂಡು ಅಥವಾ ದೇವರ ಮುಂದೆ ದೀಪ ಹಚ್ಚಿ ಈ ಮಂತ್ರವನ್ನು ಪಠಿಸುವುದರಿಂದ ಹೆಚ್ಚು ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ರುದ್ರಾಕ್ಷಿ ಮಾಲೆ ಇದ್ದರೆ ಇನ್ನೂ ತುಂಬಾ ಉಪಯೋಗವಾಗಬಹುದು. ತಲೆಗೆ ಶುದ್ಧ ಬಟ್ಟೆ ಕಟ್ಟಿಕೊಂಡು ಅಥವಾ ಬಿಳಿ ಬಟ್ಟೆ ಧರಿಸಿ ಈ ಮಂತ್ರವನ್ನು ಪಠಿಸುವುದರಿಂದ ಈ ಮಂತ್ರದ ಶಕ್ತಿಯು ಹೆಚ್ಚಾಗಬಹುದು. ಒಂದು ವೇಳೆ ನಾವೀಗಲೇ ಕೆಟ್ಟ ಹವ್ಯಾಸವನ್ನು ಬಿಟ್ಟು ಬದಲಾವಣೆಗೆ ಸಿದ್ಧರಾಗಿದ್ದರೆ ಈ ಮಂತ್ರ ಪಠಣೆ ನಮಗೆ ಸಹಾಯಕವಾಗುತ್ತದೆ. ಈ ಮಂತ್ರ ಪಠಣ ಕೇವಲ ಧ್ವನಿ ಅಥವಾ ಶಬ್ದವಲ್ಲ, ಇದು ಒಂದು ನವೀಕರಿಸುವ ಶಕ್ತಿ. ಪ್ರತಿ ಬಾರಿ ಜಪ ಮಾಡುವಾಗ ನಿಮ್ಮ ಕೆಟ್ಟ ಹವ್ಯಾಸವನ್ನು ತ್ಯಜಿಸಿ ದೃಢ ನಿರ್ಧಾರ ತೆಗೆದುಕೊಳ್ಳಿ. ಒಂದು ದಿನಕ್ಕೆ ಒಂದು ಸಣ್ಣ ಬದಲಾವಣೆ ಮಾಡಿ. ಮೊಬೈಲ್ ತೆಗೆದ ಸಮಯದಲ್ಲಿ ಧ್ಯಾನ ಮಾಡಿ. ಆವೇಶಕ್ಕೆ ಬದಲಿಗೆ ಆಲೋಚನೆ ಮಾಡಿ. ಎಲ್ಲಿ ತಪ್ಪು ಆಗುತ್ತದೆ ಎನಿಸಿದರೆ ಕ್ಷಮೆ ಕೇಳಿ. ದುಷ್ಟಚಟವನ್ನು ಕೊನೆಗಾಣಿಸಲು ಪ್ರತಿದಿನ ಒಂದು ಹಂತ ಅವಶ್ಯಕವಾಗಿ ತೆಗೆದುಕೊಳ್ಳಿ. ಪ್ರಿಯ ಭಕ್ತರೇ, ನೀವು ಕೇಳಿದ ಈ ಮಂತ್ರ ಒಂದು ಮಾರ್ಗದರ್ಶನ. ನಿಮ್ಮ ಜೀವನದಲ್ಲಿ ಶುದ್ಧತೆ ತರಲಿ. ನೀವು ಇನ್ನು ಮುಂದೆ ಹೊಸ ಬೆಳಕಿನತ್ತ ಸಾಗಲಿ. ಪ್ರಿಯ ವೀಕ್ಷಕರೇ, ಈ ಒಂದು ಮಂತ್ರವು
ತುಂಬ ಶಕ್ತಿಯುತವಾಗಿದೆ. ಇದನ್ನು ಖಂಡಿತವಾಗಿ ಪಠಿಸಿ ಮತ್ತು ನಿಮ್ಮ ಒಂದು ಮನಸ್ಸಿನಲ್ಲಿ ಆ ಒಂದು ಕೆಟ್ಟ ಒಂದು ಚಟವನ್ನು ಬಿಡಬೇಕೆಂಬುದು ಒಂದು ದೃಢ ನಿರ್ಧಾರವು ಅವಶ್ಯವಾಗಿರಬೇಕು. ನಿಮ್ಮ ದೃಢ ನಿರ್ಧಾರವು ಆ ಶಿವನ ಶಕ್ತಿಯು ಎರಡೂ ಸೇರಿದರೆ ನಿಮ್ಮ ಒಂದು ಕೆಟ್ಟ ಹವ್ಯಾಸಗಳು, ನಿಮ್ಮ ಒಂದು ಕೆಟ್ಟ ಚಟಗಳು ಅವಶ್ಯವಾಗಿ ದೂರವಾಗುವುದು. ಈ ರೀತಿಯ ಭಕ್ತಿ ಮತ್ತು ಆತ್ಮೋಪಚಾರದ ವಿಡಿಯೋಗಳು ಬೇಕೆಂದು ನೀವು ಆಶಿಸುತ್ತಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಬರೆದು ಬಿಡಿ. ಈ ಮಂತ್ರವನ್ನು ಪ್ರತಿದಿನ ಪಠಿಸಿ, ನಿಮ್ಮ ಜೀವನ ಬದಲಾಗುತ್ತದೆ. ನೀವು ಇನ್ನು ಮುಂದೆ ಹೊಸ ಬೆಳಕಿನತ್ತ ಸಾಗಲಿ. ನಿಮ್ಮ ದಿನ ಶುಭವಿರಲಿ, ನಿಮ್ಮ ದಿನ ಶುಭವಾಗಲಿ. ಓಂ ನಮಃ ಶಿವಾಯ್. ಓಂ ಹ್ರೀಂ ನಮಃ ಶಿವಾಯ್. ಹ್ರೀಂ ಓಂ. ಓಂ ಹ್ರೀಂ ನಮಃ ಶಿವಾಯ್. ಹ್ರೀಂ ಓಂ.